ಅಸಹ್ಯವಾಗಿ ಹಿಂಗ್ ಇಟ್ಕೊಂಡೆ ಹಿಂಗ್ ಅಂತ ಮುತ್ಕೊಟ್ಬಿಟ್ಟು ತೇಜು ಬಿಕಮ್ ಎ ಗೇ ಲೈಕ್ ಆತರ ಟೈಟಲ್ ಬರುತ್ತೆ. ನಂಬೇ ಇರ್ಲಿಲ್ಲ. ಪ್ರಕಾಶ್ ಬ್ರೋ ಹಾಳ್ ಮಾಡ್ಬಿಟ್ರು. ನಿಮ್ ಹೊಟ್ಟೆ ಬೇರೆ ಬಂದದಲ್ಲ ಅದಕ್ಕೆ ಹಂಗ ಹೇಳ್ತಾವ್ರ. ಒಂದ್ ಹುಡ್ಗನ್ ಕಿಸೆ ಕೊಡ್ಬಾರ್ದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಇದು ಬಂದ್ಬಿಟ್ಟು ಸಪ್ರೇಟ್ ಬ್ಲಾಗ್ ಆಗಿರುತ್ತೆ. ಇದು ಏನಂದರೆ ನಾನು ಪ್ರಕಾಶ್ ಪ್ರೋನು ಇವ್ರೂ ಸೇರಿಕೊಂಡು ಪ್ರ್ಯಾಂಕ್ ಮಾಡ್ತಿದ್ದೀವಿ. ಅದು ಏನು ಪ್ರ್ಯಾಂಕ್ ಅಂದರೆ ಆಮೇಲೆ ಏನು ಗೊತ್ತಾ, ಇಬ್ರು ಒಂದೇ ಥರ ಬಟ್ಟೆ ಬೆಳಗ್ಗೆಯಿಂದ ಇಕ್ಕಿದ್ದೀವಿ. 3 ಬ್ಲಾಗಲ್ಲೂ ಇದೇ ಕಾಣಿಸುತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಸೊ ಓಕೆನಾ, ನಾವು ಒಂದೇ ದಿನ ಮಾಡಿರೋ ಶೂಟ್ ಇದು ಪಾರ್ಟ್ 3 ಅಂತ ಮಾಡ್ತಾ ಇದೀವಿ. ನಾಳೆ ಇನ್ನೊಂದು ಕಾಸ್ಟ್ಯೂಮ್ ಬರುತ್ತೆ. ಇವಾಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ಕೊಂಡು ಬಂದಾದ್ಮೇಲೆ ಇನ್ನೊಂದು ಕಾಸ್ಟ್ಯೂಮ್ ಬರುತ್ತೆ ಇವತ್ತು. ಸೊ ಇದು ಬಂದ್ಬಿಟ್ಟು ಒಂದೇ ದಿನದಲ್ಲಿ ಮಾಡಿರೋ ಬ್ಲಾಗು. ಅದೇನು ಪ್ರ್ಯಾಂಕ್ ಅಂತ, ಪ್ರ್ಯಾಂಕ್ ಅಲ್ಲ, ಲೈಕ್ ಶಾಕಿಂಗ್ ನ್ಯೂಸ್ ಕೊಡೋದು ಅವ್ರಿಗೆ. ಅದೇನು ಶಾಕ್ ಅಂತ ನೋಡಿ ನೀವೇ ಹೋಗ್ತಾ ಗೊತ್ತಾಗುತ್ತೆ. ಸೊ ಬನ್ನಿ ಇವಾಗ ಪೂಲ್ಗೆ ಹೋಗೋಣ. ಅದೇ ರೀತಿ ವ್ಲಾಗ್ ಬಂದು ಏನಪ್ಪ ಅಂದರೆ, ಸೊ ನಾನು ಸಂತು ಬ್ರೋನು ಲೈಕ್ ಯಾವ ಥರ ಗೊತ್ತಾ, ಗೇ ಫ್ರ್ಯಾಂಕ್ ಯಾರು ಮಾಡಿಲ್ಲ ಅಲ್ವಾ? ಯಾರು ಮಾಡಿಲ್ಲ. ಸೊ ಪ್ರ್ಯಾಂಕ್ ಅಲ್ಲ ಇದು ಅಂತ, ಲೈಕ್ ಅವ್ರಿಗೆ ಶಾಕ್ ಆಗೋ ಥರ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ. ತೇಜು ಬಿಕಮ್ ಎ ಗೇ ಲೈಕ್ ಆತರ ಟೈಟಲ್ ಬರುತ್ತೆ. ಹೇಳಕ್ಕೆ ನಂಗೆ ಒಂಥರ ಆಯ್ತಾಯ್ತು ಅಲ್ಲ. ಒಪ್ಕೊಂಡಿಲ್ಲ, ಬೇಡ ನಾನ್ ರಿಕ್ವೆಸ್ಟ್ ಮಾಡಿದೆ. ಅದಾದ್ಮೇಲೆ ಪೇಜ್ಗೋಸ್ಕರ ಒಪ್ಕೊಂಡು ಮಾಡ್ತಾ ಇರೋದು. ನೋಡೋಣ, ಕಂಟೆಂಟ್ ಇರ್ಲಿ ಯೂಟ್ಯೂಬ್ ಅಲ್ಲಿ, ಯಾರು ಮಾಡಿಲ್ಲ ಮಾಡೋಣ ಅಂತ. ಸೊ ಅವರೆಲ್ಲ ಊಟ ಮಾಡಕ್ ಹೋಗಿದ್ದಾರೆ. ಪ್ರಕಾಶ್ ಹೋಗಿ ಸ್ವಲ್ಪ ಹೇಳಿದ್ವಿ, ನೋಡ ಬನ್ನಿ. ಅಲ್ಲಿ ಸ್ವಲ್ಪ ಅವ್ರಿಗೆ ಇಂಟ್ ಕೊಡ್ತಿರ್ತೀವಿ. ಅಲ್ಲೇ ಒಂದ್ಸಲ ಇಂಟ್ ಕೊಟ್ಟಿದೀವಲ್ಲ ಒಬ್ರು, ರಿಪೀಟ್ ಮಾಡ್ಬೇಕಂತ ಕೊಟ್ಟತಾನೆ ಅವ್ರಿಗೆ. ಕಾಲೇಜ್ ಈ ತರ ಕಲರ್ ಬ್ಲಾಕ್ ಆಗ್ಬಿಡೈತೆ ಕೈ ಇದಕ್ಕೆ. ಅವ್ರಿಗೆ ಆಲ್ರೆಡಿ ಇಂಟ್ ಕೊಟ್ಟಿದೀವಿ, ಇನ್ನೂ ಒಂದ್ 2-3 ಸಲ ಇಂಟ್ ಕೊಡ್ಬೇಕು, ಹಂಗೆ ಹಿಂಗೆ ಅಂತ. ಏನವರು ಏನ್ ಬ್ಲಾಗ್ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ಬೋದು. ಸೀರಿಯಸ್ ಆಗಿ ಈ ತರ ಯಾರು ಫ್ರ್ಯಾಂಕ್ ಮಾಡಿರಲ್ಲ, ನಾವು ಮಾಡ್ತಾ ಇದೀವಿ. ನಮ್ ಧೈರ್ಯ ಮೆಚ್ಚರಿ, ಅಜೀಬ್ ಆದ್ರೂ ಪರವಾಗಿಲ್ಲ ಅಂತ ಮಾಡ್ತಾ ಇದೀವಿ. ಧೈರ್ಯ ಅನ್ನೋದಕ್ಕಿಂತ ನನ್ಗೆ ಏನಾಗ್ಬೋದು ಅನ್ನೋ ಕ್ಯೂರಿಯಾಸಿಟಿ ಐತೆ, ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು, ನೋಡೋಣ ಅವ್ರು ಯಾವ ಏನು. ಅವ್ರು ಆಲ್ರೆಡಿ ಹೋಗಿದ್ದಾರೆ, ಪ್ರಕಾಶ್ ಪ್ರೋನು ಹೋಗಿದ್ದಾರೆ ಅವ್ರು. ಸೊ ಬನ್ರಿ, ಪ್ರಕಾಶ್ಗೆ ಗೊತ್ತು, ನಾವು ಇಷ್ಟು ಜನಕ್ಕೆ ಮಾತ್ರ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಹೇಳೋದು ಏನಂತ, ಹಿಂಗೆ ಅವ್ರಿಬ್ರು ಒಂದೇ ಕಡೆ ನಾವು ಮಲ್ಕೋತೀವಿ ಅಂತ ಹಂಗೆ ಇದು ಮಾಡ್ತೀವಿ. ಸೊ ಹಂಗಂಗೆ ಇದು ಮಾಡ್ಕೊಂಡು ನೋಡೋಣ. ಫಸ್ಟ್ ಅವ್ರನ್ನ ಆಚೆ ಕಳಿಸ್ಬಿಡ್ತೀನಿ, ನೀವು ಆಚೆ ಹೋಗಿ ಹೆಂಗೆ ಅಂತ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಬನ್ನಿ ಫಸ್ಟ್ ತಿಂತ ಮಾತಾಡೋಣ. ಅಲ್ಲಿದ್ದಾರೆ, ಹೋಗೋಣ ಅಂತ ಏನು ಫೋನ್ ಆಗ್ತಿಲ್ಲ. ನಾವು ಮಿಕಾಡೋಗಳು, ನಂಗೆ ಗೊತ್ತೇ ಇಲ್ಲ ತಿನ್ನಕ್ ಹೋಗಿರೋದು. ಬನ್ನಿ ಕ್ಲಾಸ್ ತಗೋಣ. ಬಿಟ್ಟು ತಿಂದಿಲ್ಲ, ತಿನ್ನಕ್ ಬಿಟ್ಬಿಟ್ಟು ತಿನ್ನಕ್ ಬಂದಿದೀಯ. ಎಲ್ಲ ಸಾನ್ವಿ ಹಾಕೊಂಡಿದ್ದ. ನಾನು ನಂಬ್ನಿಲ್ಲ, ಇವ್ರು ಹೇಳಿದ್ರು, ನಾನು ನಿಜ ಅಂತ ನಂಬಿರ್ನಿಲ್ಲ. ಪ್ರಕಾಶ್ ಇದುವರೆಗೂ ನಾನು ಪ್ರಕಾಶನ್ ಬಿಟ್ಟಿದ್ದಿಲ್ಲ. ಪ್ರಕಾಶನ್ಗೆ ಏನು ಮಾಡಂಗಿಲ್ಲ. ಇದಿ ಒಂದಿನ ಈಗ ನಾನು ಸ್ನಾನ ಮಾಡಕ್ ಹೋಗೋ ಟೈಮಲ್ಲಿ ಗ್ಯಾಪಲ್ಲಿ ಬಂದ್ಬಿಟ್ಟಿದ್ದೀರಾ ಇಬ್ರು. ನಮ್ಗೆ ಹಸಿಲ್ವಾ ಹಂಗಾದ್ರೆ? ಇದನ್ನೆಲ್ಲ ಹಾಕೊಂಡು ಹೋಗಿಲ್ವ ಇದೆಲ್ಲ ಅಲ್ಲಿಗೆ? ಸೊ ಬನ್ನಿ ಗೈಸ್, ಚಿಕನ್ನು, ಲೆಮನ್ ರೈಸು ಮತ್ತು ರೋಟಿ ಹಾಕ್ಕೊಂಡಿದ್ದೀನಿ. ನೀನೇನನ್ನ ಹಾಕೊಂಡು ತಿಂದಪ್ಪ? ಬರೀ ಸೌತೆಕಾಯಿನೇ ಇದೆ ಇವ್ರಲ್ಲಿ. ಇವ್ರು ಅಲ್ಲೇ ತಿಂದು ಖಾಲಿ ಮಾಡಿದ್ದಾರೆ. ಇವರು ಇಲ್ಲಿ ನೋಡಿ, ಎಲ್ಲ ಅಲ್ಲಿರೋದೆಲ್ಲ ನೀವೇ ಹಾಕೊ ಬಂದವ್ರೆ. ಕೇಳಂಗಿಲ್ಲ. ಅಲ್ಲಿರೋ ಚಿಕನ್ ಎಲ್ಲ ಇವ್ರ ತಟ್ಟೆಲ್ಲ ಇದೆ ಗೈಸ್. ಬಂದು ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಯಾವಾಗ ಏನೋ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿಂದ ಎಷ್ಟು ದಿನದಿಂದ ನೋಡ್ತಿದ್ದೀರಾ? ನೀವು ಬ್ಲಾಗ್ ಮಾಡ್ತವ್ರಿ, ಅದಕ್ಕೆ ಮಾಡ್ತವ್ರಿ. ಫೋನ್ಸ್ ಇಲ್ಲ ಐತೆ, ಅದೆಲ್ಲ ಅದು ಅಲ್ಲ ಐತೆ. ಸಂತ ಫೋನ್ ಮಾಡ್ತಾನೆ ಐತೆ.
ಅದೇ ಇನ್ನು ವಾಪಸ್ ಮಾಡ್ಕೊಳಂತ ಗೊತ್ತಿಲ್ಲ ನನಗೆ. ಏನು ಮಾಡ್ತಾರೆ ನಾನು ಇವತ್ತು ಏನಕ್ಕೆ ಪ್ರೂಫ್ ಮಾಡು ಅಂತ ಇದ್ದೆ. ಎಷ್ಟು ಕ್ವಶನ್ ಆಗೈತೆ? 16 ಕ್ವಶನ್ ಆಗುತ್ತೆ, 4 ಕ್ವಶನ್. ಏನೇನು ಕ್ವಶನ್ ಹಾಕಿದ್ಯಾ? ಜೋರಾಗಿ ಓದ್ತಾರೆ ಹೊಡೆದಾಳೆ. ನಿಮ್ಮ ಕ್ವಶನ್ ಕೇಳಕ್ಕೆ ನನ್ನ ವಾಯ್ಸ್ ಅಂತ ಹೆಂಗೆ ಹೋಗ್ಬಿಟ್ಟೈತೆ ನೋಡಿದ್ರು, ಕಕ್ಕ ಥರ ಇದೆ. ಏನು ಹೇಳ್ತೆ? ಯಾಕೆ ಏನು ಮಾಡ್ತಾರೆ, ಏನು ಮಾಡಿದ್ರು ಅಂತ ನಿಮ್ಮ ಥಿಂಕಿಂಗ್ ಏನು ಮಾಡ್ತಾರೆ ಅಂತ, ಬೇರೆ ಮಾಡ್ತವ್ರೆ ಅಂತ ಏನು ಮಾಡ್ತಾರೆ ಅಂತ ಲವರ್ಸ್ ಥರ ಆಡ್ತಾರೆ ಅಂತ ಆಯಿತು ಆ ಥರ ಎಲ್ಲ ಕಡೆ. ನೀವು ನಮ್ಮ ಮನೇಲಿ ನೀವು ಇದ್ದೋದಾಗ ಏನೇನು ಮಾಡ್ತಾರೆ ಗೊತ್ತಾ? ಇಬ್ರು ಹೋಯ್ತಾರೆ ಸುಮ್ಮನೆ ನಾಟಕ. ಸೀರಿಯಸ್ಲಿ ಬ್ರೋ, ನೀವು ಅಬ್ಸರ್ವ್ ಮಾಡಿಲ್ವಾ ಬ್ರೋ? ಸ್ವಲ್ಪ ಲೈಟ್ ಆಗಾದ್ರೂ ಅಬ್ಸರ್ವ್ ಮಾಡಿಲ್ವಾ ಬ್ರೋ ನೀವು? ಇವಾಗ ಅವರಿಬ್ರು ಬಂದ ತಕ್ಷಣ ಅವರಿಬ್ರು ಏನೋ ನೀವಿಬ್ರು ಅವ್ರನ್ನ ನೋಡಬೇಡಿ, ನಾನು ಏನ್ ಮಾಡಿದ್ರಿ ನೀವು ಅಂತ ನಾನು ಶುರು ಮಾಡ್ತೀನಿ. ಯಾಕೆ ಏನಾಯ್ತು, ಏನ್ ಬೇಡ ಬೇಡ ಅಂತ ಇದು ಮಾಡ್ತೀನಿ. ನೀವಿಬ್ರು ಫೋರ್ಸ್ ಮಾಡಬೇಕು, ಹೇಳೋದೇನು ಅಂತ. ಅವಾಗ ನಾನು ಹೇಳ್ತೀನಿ ಅವರಿಬ್ರು ಲಿಪ್ ಇಸ್ಕೊಟ್ರು ಇವಾಗ ಅಂತ. ಅವಾಗ ನೀವಿಬ್ರು ಶುರು ಹಚ್ಕೊಳ್ಳಿ. ಅವ್ರು ನನಗೆ ಪ್ರ್ಯಾಂಕ್ ಮಾಡಕ್ಕೆ ಹೋಗ್ತಿದ್ದಾರೆ ಗೈಸ್, ನನಗೆ ತಗಲಾಕೊಂಡಿದ್ದಾರೆ. ಅಲ್ಲಿ ಕ್ಯಾಮ್ರಾ ಇದ್ದಿದ್ದು ನಾನು ನೋಡಿದೆ. ಇವಾಗ ನಾನು ನಂಬಿದ್ದೀನಿ ಆ ಥರ ಅವ್ರಿಗೆ ನಾಟಕ ಆಡೋ ಥರ ನಾನು ಪ್ರ್ಯಾಂಕ್ ಮಾಡ್ತೀನಿ ಅವ್ರಿಗೆ. ಗೈಸ್ ಏನ್ ಗೊತ್ತಾ, ಆಕ್ಚುಲಿ ಚೆನ್ನಾಗೇ ಹೋಗ್ತಾ ಇತ್ತು. ಹೌದು, ನಾನು ನಂಬೇ ಇರ್ಲಿಲ್ಲ. ಪ್ರಕಾಶ್ ಬ್ರೋ ಹಾಳ್ ಮಾಡ್ಬಿಟ್ರು. ಯಾವ್ದ ಬೇರೆದಾದ್ರು ಹೇಳ್ಬಿಟ್ಟಿದ್ರೆ ಹೆಂಗೋ ಒಂದ್ ಮ್ಯಾನೇಜ್ ಮಾಡ್ಬೋದಿತ್ತು. ಏನೋ ವ್ಲಾಗ್ ಮಾಡ್ತಾ ಇದೀವಿ, ಏನೋ ನನ್ಗೆ ಪ್ರ್ಯಾಂಕ್ ಮಾಡೋ ತರ ಏನೋ ಒಂದ್ ಹೇಳ್ಬೋದಿತ್ತು. ಬಟ್ ಅವರು ಪ್ಲಾನ್ ಎಡ್ಗೆಡ್ಸ್ಬಿಟ್ರು. ಬಿಡಿ ಹೋಗ್ಲಿ, ಇವಾಗ ಅವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿದ್ದಾರೆ. ನೋಡೋಣ, ನಮಗೂ ಎಷ್ಟಾಗುತ್ತೋ ಅಷ್ಟು ಆ್ಯಕ್ಟ್ ಮಾಡ್ತೀನಿ. ಎಸ್ ಅಷ್ಟೇ. ನೀವು? ನನಗೂ ಅಷ್ಟೇ, ಎಷ್ಟು ಬರುತ್ತೋ ಅಷ್ಟು ಆ್ಯಕ್ಟಿಂಗ್. ಬಟ್ ನಿಜ ಅದು ನಾರ್ಮಲ್ ಆಗಿದ್ರೆ ನಿಜ ನಾನು ಇನ್ನೂ ಸೈಕಾಗಿ ಆ್ಯಕ್ಟ್ ಮಾಡ್ತಿದ್ದೆ. ನಾನು ಅದನ್ನೇ ನ್ಯಾಚುರಲ್ ನಾನು ಅದಕ್ಕೆ ಗೈಸ್ ಇದನ್ನ ಜಗಳ ಆಡ್ಬಿಡ್ತಿದ್ದೆ ನಾನು ಸೀರಿಯಸ್ಲಿ. ನಿಜವಾಗ್ಲೂ ಈ ಈಗಲೂ ಹಂಗೆ ಮಾಡಿ. ನೋಡೋಣ. ಇದನ್ನ ನಾವು 2 ದಿನದಿಂದ ಪ್ಲಾನ್ ಮಾಡಿದ್ವಿ. ಹೌದಾ? ಸೀರಿಯಸ್ಲಿ ಆಯ್ತಾ. ಬಟ್ ಏನು ಅಂತ ಅಂದ್ರೆ ಯಾವಾಗ ಗೊತ್ತಾ ಪ್ಲಾನ್ ಮಾಡಿದ್ದು? ಅವ್ರ ಡ್ರೆಸ್ ಚೇಂಜ್ ಮಾಡೋಕೆ ಸಂತುಬ್ರು ನಾನು ಬರ್ತೀನಿ ಅಂದಿದ್ರು ಗೊತ್ತಾ? ಅಯ್ಯೋ ಹೌದಾ? ಅವಾಗಲ್ಲ, ಅವಾಗ ಈ ತರ ಎಲ್ಲ ಮಾಡ್ತಾ ಇದ್ರಲ್ಲ ಸಂತುಬ್ರು, ಅವಾಗ ಅಂದ್ರು ತೇಜುನೇ ಈ ತರ ಪ್ಲಾನ್ ಕೊಟ್ರು. ನಾವ್ ಯಾಕೆ ಈ ತರ ಮಾಡಬಾರ್ದು, ಹೆಂಗಿದ್ರು ಇವಾಗ ಅವ್ರ ಇಬ್ರು ನೋಡೋರೆ, ಪ್ರ್ಯಾಂಕ್ ಮಾಡ್ಬಿಡೋಣ ಇಬ್ರಿಗೆ ಅಂತ ಅಂದ್ಬಿಟ್ಟು. ಸೊ ಹಂಗೆ ಗೈಸ್, ಹಂಗೆ ಸ್ಟಾರ್ಟ್ ಆಯ್ತು. ಇವ್ರಿಗೆ ಹೇಳೋದ್ ಬೇಡ, ಅಟ್ಲೀಸ್ಟ್ ನನ್ಗೆ ಗೊತ್ತಾಗೋಯ್ತು ಅದು. ಇವ್ರಿಗೆ ಗೊತ್ತಾಗೋದ್ ಬೇಡ ಅಂತ ನಾನು ಕ್ಯಾಪ್ಚರ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಇವ್ರಿಗೂ ಗೊತ್ತಾಗೋಯ್ತು. ಸೊ ಅವರೇ ದಂಗಾಗ್ಬಿಡ್ಬೇಕು, ಆ ಥರ ಆ್ಯಕ್ಟ್ ಮಾಡ್ಬೇಕು. ಮಾಡೋಣ, ಮಾಡ್ತೀನಿ ಮಾಡ್ತೀನಿ. ಕಮಾನ್ ಏನು ನೀನು ಹಂಗೆ ಹಿಂಗೆ ಎತ್ಕೊಂಡು ಯಾರಿಗೆ ಹೆಂಗ ಅವ್ರಿಗೆ ಫಸ್ಟ್ ವಾಟರ್ ಬಾಟ್ಲಿ ಹಾಕೋಣ. ಗೊತ್ತಿಲ್ಲ, ಅವರ ಹೇಳ್ಬೋದು. ಥ್ಯಾಂಕ್ ಯು. ಅವ್ರಿಗೆ ಹೇಳ್ತೀವಿ ಆಡ್ಬೇಡ ಆಡ್ಬೇಡ. ಇಲ್ಲಿ ಕುತ್ಕೊಂಡಿರಿ, ಇಲ್ಲಿ ಆನ್ ಮಾಡಿರ್ತೀವಿ, ಅದಿಲ್ಲೆಲ್ಲ ಕ್ಯಾಪ್ಚರ್ ಮಾಡುತ್ತೆ ನಮ್ದು. ನಾನು ವೇಣು ಹತ್ರ ಕೊಟ್ಟಿದ್ದೀನಿ ಅಂತ ಹೇಳಿದೀನಿ ಅವರು ಕ್ಯಾಮ್ರಾ. ಗೊತ್ತಾಗಲ್ಲ ಬಿಡಿ, ಗೊತ್ತಾಗಲ್ಲ ಬಿಡಿ. ಇವ್ರ ಕ್ಯಾಪ್ಚರ್ ಮಾಡ್ಬೇಕಲ್ಲ. ಅವ್ರು ಕ್ಯಾಪ್ಚರ್ ಮಾಡ್ಬೇಕು ಸರಿ. ನಾನು ವೇಣು ಹತ್ರ ಕೊಟ್ಟಿದ್ದೀನಿ ಅಂತ ಹೇಳಿದೀನಿ. ನೀವು ಸ್ವಲ್ಪ ಅವನ ಕಡೆ ಕುತ್ಕೊಬಿಟ್ರೆ ಹೇಳ್ತೀನಿ. ಅವನ ಕಡೆ ಕರೆಕ್ಟ್ ಆಗಿ ಬ್ಯಾಡ್ ಕರೆಕ್ಟ್ ಆಗೈತೆ. ಇದು ಕರೆಕ್ಟ್ ಆಗೈತೆ. ಅವ್ರು ಬಂದಿದ್ದು ಅವ್ರು ಕ್ಯಾಪ್ಚರ್ ಮಾಡ್ತಾರೆ ಆಯ್ತಾ. ಇದು ನಮ್ಮಿಬ್ರನ್ನ ಕ್ಯಾಪ್ಚರ್ ಮಾಡುತ್ತೆ. ಹಂಗೆ ಫಸ್ಟ್ ಇವ್ರ ಮೇನ್ ರಿಯಾಕ್ಷನ್ ಕೊಡ್ಬೇಕು. ಇವ್ರು ಕಿಚ್ಚಾಡ್ತಾರೆ ಅಂತ ಹೇಳಿವ್ರೆ. ಇಲ್ಲ, ನಾ ಸುರಭಿ ಕರ್ಕೊಬಾ ಅಂತ ಹೇಳಿ ಕಳ್ಸಿದ್ಲಿ. ಇವಾಗ ಸುರಭಿಗೆ ಹೇಳಿದೀನಿ ಆಕ್ಟ್ ಮಾಡಕ್ಕೆ. ಸಾನ್ವಿ ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಸೊ ನೀವು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬನ್ನಿ. ಈ ತರ ನೀವಿಬ್ರು ಕೇಸ್ ಕೊಟ್ರಿ, ನಾನೇನೋ ನೋಡ್ಬಿಟ್ಟು ಶಾಕ್ ಆಗ್ತೀನಿ. ಅವ್ರಿಬ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಸುರಭಿ ಕೇಳಿದೀನಿ, ಹೇಳೋರ್ಗು ಬಿಡ್ಬೇಡ ಅಂತ ಹೇಳಿದೀನಿ. ಅವಳು ಆಟ ಮಾಡಿ ಕೇಳ್ತಾಳೆ. ಹಾಗೆ ಇಬ್ರು ಆಟ ಮಾಡಿ ಕೇಳ್ರಿ ಏನಾಯ್ತು ಅಂತ. ಅವಾಗ ನಾನು ಹೇಳ್ತೀನಿ ಸುಮ್ಮನೆ ಏನೋ ಒಂದ್ ಮಾಡ್ರಿ. ಕ್ವಶನ್ ಆನ್ಸರ್ ರೆಡಿ ಮಾಡಿ ನೀನು.
ನೀವು ಬ್ಲಾಗ್ ಮಾಡ್ಬೇಕಾರೆ ಬನ್ರಿ ಬ್ಲಾಗ್ ಮಾಡೋಣ ಒಂದು 10 ನಿಮಿಷ ಅಷ್ಟೇ. ಕ್ವಶನ್ ಆನ್ಸರ್ ರೆಡಿ ಮಾಡು. ರೆಡಿ ಮಾಡಿದ್ದೀನಿ ನನ್ನ ಬ್ಲಾಗಿಗೆ 20 ಕ್ವಶನ್ಸ್. ಏನೋ ಮಾಡೋದಂತೆ ಏನು ಮಾಡಿದೆ ಏನೋ ಮಾಡೋದಂತೆ ಅವ್ನು ಪ್ರಕಾಶ್ ಅಣ್ಣ ಬೇರೆ ಹಿಡಿತಾನೆ, ಆ ಅಣ್ಣ ಬೇರೆ ಡೌ ಮಾಡಿ ಇಡುತ್ತೆ. ನಾನು ನೋಡಿದ್ದೆ ಅಪ್ಪ ಹಿಡಿದು. ಯಾರಿಬ್ರು ಇವ್ರಿಗೇನ್ ಮೆಂಟ್ಲ್ ಹಿಡ್ದೈತೆ ಇವ್ರಿಗೆ. ಪ್ರಕಾಶ್ ಅಣ್ಣ ನಿಜ ಹೇಳು, ಏನ ಕಿಸ್ ಇಲ್ಲಿ ಆ ಹುಡುಗಿ ಸಿಕ್ಕಿದ್ರು ನಾವು ಕಿಸ್ ಹಾ. ನಂಗೆ ಗೊತ್ತಿಲ್ಲಪ್ಪ, ನಾನು ಇಲ್ಲಿ ಏನೋ ಇದು ಮಾಡ್ತಾ ಇದ್ದೀನಿ, ಎಡಿಟ್ ಮಾಡ್ತಾ ಇದ್ದೀನಿ. ಅಣ್ಣ ಹೇಳೋಣ, ಏನು ಹೇಳ್ರಿ. ಅವಾಗ್ಲೇ ಹೇಳಿ ನಿಜ ಅಂತ ತಮಾಷೆ ಹೇಳಿದ್ದ. ಲೆಸ್ಬಿಯನ್ಸ್ ಇವನ್ ಬೇರೆ ಅವಾಗ್ಲೇ ನನ್ನ ನಿಜ ತರ ಬರ್ತೀನಿ ಅಂತ. ಅದಿರ್ಲಿ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಅದೇ ಹೇಳ್ತಿರೋದು. ಅಯ್ಯೋ ನೋಡ್ರೆ ಮಲ್ಕೊಳಕ್ಕೂ ಸಂತು ಪಕ್ಕ ಕರ್ಕೋ ಇವನು ಇವ್ರಿಬ್ರು ಸರಿ ಇಲ್ಲ ನಿಜವಾಗ್ಲೂ. ನೀನ್ ಯಾಕೊಳ್ಳೆ ಮಾಮನ್ ತರ ಆಡ್ತಿದ್ಯಾ? ಇಬ್ರು ದೂರ ಮಲ್ಕೊಳ್ಳಿ ಇವತ್ತು. ಅಲ್ಲ ಏನಾಯ್ತು ಅಂತ ನಮ್ಗೆ ಕನ್ಫ್ಯೂಸ್ ಆಗ್ತೈತೆ ಏನಂತ ಕರೆಕ್ಟ್ ಆಗಿ ಹೇಳ್ಬೇಕು. ನಿಜವಾಗ್ಲೂ ಕಿಸ್ ಕೊಟ್ರೆ ಜೋಕ್ ಆಗಿ ಕೊಟ್ರೆ ಸೀರಿಯಸ್ ಆಗಿ ಕೊಟ್ರೆ ಹೇಳ್ಬಿಡೋಣ. ನಂಗೆ ಗೊತ್ತಿಲ್ಲ ಅಪ್ಪ, ಕಿಸ್ ಕೊಟ್ಟಿದಂತೂ ನಿಜ. ಅವ್ರು ಯಾವ ಥರ ಕೊಟ್ರೆ ನನಗೆ ಗೊತ್ತಿಲ್ಲ, ನೀವೇ ಕೇಳ್ಕೊಳ್ಳಿ. ಸಂತು ಅವ್ನು ವಿಡಿಯೋ ಮಾಡ್ತಾರ ನೋಡು, ನಮಗೆ ಪ್ರ್ಯಾಂಕ್. ಏಯ್ ವಿಡಿಯೋ ಎಲ್ಲ ನಾನು ಇದ್ದೇನೆ ಮಾಡ್ತಿದ್ದೀನಿ ಕಣ. ಮಾಡ್ತಿದ್ದೆ ಅಣ್ಣ. ಹಾ ವಿಡಿಯೋ ಆಚೆ ಓಡಾಡ್ಬಾರ್ದಾ? ಏನ್ ಆಚೆ ನೀನ್ ದಮ್ ಹೊಡ್ದಿದ್ಯಾ ಇವಾಗ? ನಾನು ಎಕ್ದಮ್ ಮಾಡಿಲ್ಲ. ಹೊಡಿಯಲ್ಲ ಅಲ್ಲ ನೀನು. ಅಯ್ಯೋ ರಾಮ, ಮೋಸ್ಟ್ಲಿ ನೀವು ಹೊಡೆದಿದ್ದೀರ ಅನ್ಸುತ್ತೆ ನೋಡಿ. ನಾನು ಅದನ್ನ ನೆಡಗೈಲೂ ಮುಟ್ಟಲ್ಲ. ಸಂತು ಇದೆಲ್ಲ ಮಾಡ್ಬಾರ್ದು ಹೇಳಿದೀನಿ. ಹೆಸರು ಹಚ್ಚೋಯ್ತು ನಾನು. ಎಷ್ಟು ಗೇಗಳೆಲ್ಲ. ಆಗೋರೆ ಬೇರೆ. ಏನೋ ನಿಮ್ ಹಾರ್ಮೋನ್ಸ್ ಚೇಂಜ್ ಅಸಹ್ಯ ಎಲ್ಲ ಆಡ್ಬೇಡಿ. ಇವರು ನಮ್ ಡೋಕ ಮಾಡ್ಬೇಕಂತ ತಮಾಷೆ ಮಾಡ್ತಾರೆ ಮೇಡಮ್. ಮಾಡಿಲ್ಲ, ಪ್ರಾಮಿಸ್ ಮಾಡಿ ಹೇಳ್ರಿ. ತಲೆ ಕೆಡ್ತಾ ಐತೆ, ಇವ್ರಿಬ್ರು ಓವರ್ ಆಗಿ ನಾನು ಅಡ್ಕಾಡ್ತಾವ್ ಕಣೆ. ಸುರಭಿ ಅವ್ನಿಗೆ ಸ್ವಲ್ಪ ಕ್ಲಾಸ್ ತಗೋತಿ ಹೆಚ್ಚಿನ ಒಂಚೂರು. ಭಯ ಆಯ್ತೈತೆ ನನ್ ಜೀವನ ಹಾಳಾದ್ರೆ ಅಂತ. ನಿನ್ ಜೀವನ ಯಾಕೆ ಹಾಳಾಗ್ತಿದೆ? ಅಲ್ಲ ಯಾಕೆ ಈ ತರ ನೋಡ್ತಾ ಇರ ನಮ್ನ ಅಂತ. ಕೊಲೆಗಳು ಮಾಡಿದ್ವಿ. ನೋಡಿ ಈ ವಿಷಯಕ್ಕೆ ಅವ್ರಿಬ್ರು ಜಗಳ ಆಡ್ತಾರ. ಆಮೇಲೆ ಸ್ವಲ್ಪ ನೀವು ದೂರ ಇರಿ, ನಮ್ಗೆ ಒಂಥರ ಭಯ ಆಗ್ತಿದೆ. ಇರ್ತೀವಿ ಹಿಂಗೆ. ಅದ್ರಲ್ಲಿ ಏನೈತೆ ಇವ್ರು ಪಕ್ಕ ನಮ್ ಡೋಕ ಮಾಡ್ತಾರೆ. ನಡಿ ಬ್ರೋ, ನಾವು ಈಗ ನಾವು ಮಲ್ಕೊಳ್ಳೋಣ. ನಾವು ನೀನ್ ಇಲ್ಲೇ ಮಲ್ಕೋ, ಅವ್ನ್ ನಾಲ್ಕು ಕಡೆ ಮಲ್ಕೋ. ಬೇಡ. ನಾವ್ ನೈಟ್ ಮಾತಾಡೋದೈತೆ ತುಂಬಾ, ನಾವ್ ಮಾತಾಡ್ಬೇಕು ಅಷ್ಟೇ. ಏನು ಕಷ್ಟ ಸುಖ ಇರೋದು. ಅವ್ರ ಲವರ್ ಜೊತೆ ಇಡ್ಲಿ ಹೋಗಲ್ಲ ಆ ಕಡೆ. ಲವರ್ ಜೊತೆ ನೀನ್ ಹುಡುಗರ ಜೊತೆ ಹೋಗಲ್ಲ, ಬಿತ್ಕೊ ಹೋಗು. ನಾನು ಮತ್ತೆ ಸುರಭಿ ತೇಜು ಅಣ್ಣ ಮಾಡ್ಕೋತೀವಿ. ಅಣ್ಣ ಅವ್ನು ಯಾವಾಗಲೂ ಅವ್ರ ಹುಡುಗಿ ಜೊತೆ ಇದ್ದಿದ್ದಿ ಅಭ್ಯಾಸ ಆಗೈತೆ. ನಮ್ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಆಯ್ತು. ಇದ್ದಿದ್ದೇನೆ ಅವ್ರಿಬ್ರು ಜಗಳ ಆಗುತ್ತೆ. ಆಮೇಲೆ ನಾವು ಬಂದ್ಮೇಲೆ ಜಗಳ ಆಗುತ್ತೆ ಅಂತ ಬರುತ್ತೆ. ಇವನೇ ಏನೇನ್ ನೋಡ್ತಿದ್ದಿ ಕಣ್ಕಿದಾಗ್ತೀನಿ ನಿಂದ. ಅಲ್ಲ ನಾನೇನ್ ಮಾಡ್ದೆ ಅಂತ. ಅದೇ ಅಲ್ಲ, ಅಪ್ಪ ನಮಗ್ ಬಿಡಿಸ್ಬಿಟ್ಟು ಏನು ಅಂತ ಅಸಹ್ಯವಾಗೆಲ್ಲ ಆಡ್ಬೇಡ್ರಿ ನೀವು. ಇವಾಗ ನಾವೇ ಅಸಹ್ಯವಾಗಿ ಹಿಂಗ್ ಇಟ್ಕೊಂಡೆ ಹಿಂಗ್ ಅಂತ ಮುಸ್ಕೊಟ್ಬಿಡ್ತೀವ ಅಂತ ಮುಸ್ಕೊಟ್ಬಿಡ್ತೀವ. ಇದಕ್ಕೆ ಸ್ನಾನ ಒಟ್ಟಿಗೆ ಮಾಡ್ತೀನಿ ಅಂದ್ರೆ ನಾವಿಬ್ರು ಬೇರೆ ಅದ್ರಲ್ಲಿ ಏನೈತೆ? ನಾವಿಬ್ರೆ ಬೇರೆ ಬೇರೆ ಮಾಡ್ಕೊಂಡಿದೀವಿ. ಅದ್ ನಿಮ್ಮಿದು. ಅದೇ ಸ್ನಾನ ಮಾಡೋದು ಏನೈತೆ ತಪ್ಪು? ಈಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಪ್ಪ. ಈಗೇನ್ ಒಟ್ಟಿಗೆ ಮಾಡ್ಕೊಬಿಟ್ರು ಸ್ನಾನವ ನಾವು. ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ನಾನು ಹೋಯ್ತೀನಿ ಅಂತ ಹೇಳ್ತಾರೆ ಅವರು. ತಮಾಷೆ ಮಾಡಿದ್ದು. ಬೇರೆ ರೂಮ್ ಕೇಳ್ತಾವ, ನೀವು ಅವರ ಕೇಳೋದಲ್ಲ. ರೂಮ್ ಬೇರೆ ಏನು ಗಂಡ ಹೆಂಡತಿ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಇವರು. ಇದೇ ಲಾಸ್ಟ್ ನಿಮ್ಗಿಬ್ರಿಗೂ ಹೇಳ್ತಿದೀನಿ, ಸುಮ್ನೆ ಆಮೇಲೆ ಜಗಳ ಮಾಡಕ್ ಅಸಹ್ಯವಾಗೆಲ್ಲ ಕ್ಯಾರೆಕ್ಟರ್ ಹಾರ್ಮೋನ್ಸ್ ಗಿಮೋನ್ಸ್ ಎಲ್ಲ ಚೇಂಜ್ ಮಾಡ್ಕೊಬಿಟ್ಟಿರ. ಆಮೇಲೆ ಅವನೇ ಹಂಗಾಗ್ತಾವನೆ. ಇಲ್ಲಿ ಸೀರಿಯಸ್ ಮ್ಯಾಟರ್ ಮಾತಾಡ್ತಾ ಇದ್ರೆ ನಿಮಗೆ ಚೆಸ್ಟ್ ಒಂಥರ ಆಯ್ತದ, ಅದಕ್ಕೆ ಅವ್ರು ಹಂಗೆ ಹೇಳ್ತಾರೆ ಅಂತ ಕೊಡೋ. ನನ್ಗೇನೈತೆ ಎಷ್ಟು ಎಲ್ಲರೂ ಇರೋದು ಏನೈತೆ? ಅದಕ್ಕೆ ಹೇಳ್ತಾರೆ. ಅದು ಜಿಮ್ ಮಾಡಿರೋದಕ್ಕೆ ಹಂಗೈತೆ ಚೆಸ್ಟ್. ನಿಮ್ಗೆ ಹೊಟ್ಟೆ ಬೇರೆ ಬಂದದಲ್ಲ ಅದಕ್ಕೆ ಹಂಗೆ ಹೇಳ್ತಾವ್ರ. ಪ್ರೆಗ್ನೆಂಟ್ ಏನಾದ್ರು ಮಾಡ್ಬಿಟ್ಟಿದ್ರೆ ಇಬ್ರು ಏನ್ ಮಾತಾಡ್ತಾರ ನೀವೇ
ಏನಂತ ಈಗ ಇವಾಗ ಇಲ್ಲಿ ಕ್ಯಾಮ್ರಾ ಇಲ್ಲ ಅಂದ್ರೆ ನಮ್ಮನ್ನ ಎಲ್ರಿಗೂ ಹೊಡೆದಾಕ್ಬಿಡ್ತೀನಿ. ಇದು ನೋಡ್ತಾ ಇರೋದನ್ನೇ ಕ್ಯಾಮ್ರಾ ಯಾರು ನಿಮ್ಗೆ ಹೇಳಿದಾಗ ಕಿಸ್ ಕೊಟ್ಟಿರೋದು ಏನು ಅದು ಅಂತ? ಪ್ರಕಾಶ್ ಪ್ರೋನೇ ಹೇಳಿ. ಹಾ ಯಾರು? ಏಯ್ ನೀನ್ ಯಾವಾಗ ನೋಡಿದ್ರಿ? ಅಮ್ಮ ನೋಡ್ತಾರೆ ನಮ್ಮ ನಮ್ಗ ಏನ ನೀವ್ ಯಾವಾಗ ನೋಡಿದ್ರಿ? ಇವಾಗ ಆಚೆ ಬಂದಿದ್ದಾನ ಆಗ. ಆಚೆ ಎಲ್ಲಿ ಕೂತ್ಕೊಂಡ ನಾವು ಕಿಸ್ಸ? ಏನ್ ಬ್ರೋ ಇಲ್ಲಿ ಅವ್ರಿಬ್ರು ಜಗಳ ಆಡ್ತಾರೆ. ಆಮೇಲೆ ಸ್ವಲ್ಪ ನೀವು ದೂರ ಇರಿ, ನಮ್ಗೆ ಒಂಥರ ಇಲ್ಲ ಭಯ ನಾವು ಆಗ್ತಿದೆ. ಹತ್ರನೇ ಇರ್ತೀವಿ ಹಿಂಗೆ. ಅದ್ರಲ್ಲಿ ಏನೈತೆ ಯಪ್ಪ. ಪಕ್ಕ ನಮ್ ಡೋಕ ಮಾಡ್ತಾರೆ ನಡಿ ಬ್ರೋ, ನಾವು ಈಗ ನಾವು ಮಲ್ಕೊಳೋಣ ನಾವು. ನೀನ್ ಇಲ್ಲೇ ಮಲ್ಕೋ, ಅವ್ನ್ ನಾಲ್ಕು ಕಡೆ ಮಲ್ಕೋ. ಬೇಡ. ನಾವ್ ನೈಟ್ ಮಾತಾಡೋದೈತೆ ತುಂಬಾ, ನಾವ್ ಮಾತಾಡ್ಬೇಕು ಅಷ್ಟೇ. ಏನು ಕಷ್ಟ ಸುಖ ಇರೋದು ಅವ್ರ ಲವರ್ ಜೊತೆ ಇಡ್ಲಿ ಹೋಗಲ್ಲ ಆ ಕಡೆ. ಲವರ್ ಜೊತೆ ನೀನ್ ಹುಡುಗರ ಜೊತೆ ಹೋಗಲ್ಲ, ಬಿತ್ಕೊ ಹೋಗು. ನಾನು ಮತ್ತೆ ಸುರಭಿ ತೇಜು ಅಣ್ಣ ಮಾಡ್ಕೋತೀವಿ. ಅಣ್ಣ ಅವ್ನು ಯಾವಾಗಲೂ ಅವ್ರ ಹುಡುಗಿ ಜೊತೆ ಇದ್ದಿದ್ದಿ ಅಭ್ಯಾಸ ಆಗೈತೆ. ನಮ್ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಸಂತು ಆಯ್ತು. ಇದ್ದಿದ್ದಾನೆ. ಅವ್ರಿಬ್ರು ಜಗಳ ಆಗುತ್ತೆ, ಆಮೇಲೆ ನಾವು ಬಂದ್ಮೇಲೆ ಜಗಳ ಆಗುತ್ತೆ ಅಂತ ಬರುತ್ತೆ. ಇವಳು ಏನೇನ್ ನೋಡ್ತಿದ್ದಿ? ಕಣ್ಕಿದಾಗ್ತೀನಿ ನಿಂದ. ಅಲ್ಲ ನಾನೇನ್ ಮಾಡ್ದೆ ಅಂತ. ಅದೇ ಅಲ್ಲ, ಅಪ್ಪ. ಏನ್ ತೂ ನಮಗ್ ಬಿಡಿಸ್ಬಿಟ್ಟು ಏನು ಅಂತ ಅಸಹ್ಯವಾಗೆಲ್ಲ ಆಡ್ಬೇಡ್ರಿ ನೀವು. ಇವಾಗ ನಾವೇ ಅಸಹ್ಯವಾಗಿ ಹಿಂಗ್ ಹಿಡ್ಕೊಂಡೆ ನಿಂಗೆ ಅಂತ ಮುತ್ಕೊಟ್ಬಿಟ್ಟು ಅಂತ ಮುತ್ಕೊಟ್ಬಿಟ್ಟು ನಾವೇ ಇದಕ್ಕೆ ಸ್ನಾನ ಒಟ್ಟಿಗೆ ಮಾಡ್ತೀನಿ ಅಂದೆ. ನಾವಿಬ್ರು ಬೇರೆ ಅದ್ರಲ್ಲಿ ಏನೈತೆ? ನಾವಿಬ್ರೆ ಬೇರೆ ಬೇರೆ ಮಾಡ್ಕೊಂಡಿದೀವಿ. ಅದ್ ನಿಮ್ದಿದು. ಅದೇ ಸ್ನಾನ ಮಾಡೋದೇನೈತೆ ತಪ್ಪು? ಈಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ಬೇಕು. ಈಗೇನ್ ಒಟ್ಟಿಗೆ ಮಾಡ್ಕೊಬಿಟ್ವ ಸ್ನಾನವ ನಾವು? ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ನಾನು ಹೋಯ್ತೀನಿ ಅಂತ ಹೇಳ್ತಾರೆ ಅವರು. ಯಾರು? ತಮಾಷೆ ಮಾಡಿದ್ದು. ಬೇರೆ ರೂಮ್ ಕೇಳ್ತಾವ, ನೀವು ಅವರ ಕೇಳೋದಲ್ಲ. ರೂಮ್ ಬೇರೆ ಏನು ಗಂಡ ಹೆಂಡತಿ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಇವರು. ಇದೇ ಲಾಸ್ಟ್ ನಿಮ್ಗಿಬ್ರಿಗೂ ಹೇಳ್ತಿದೀನಿ, ಸುಮ್ಮನೆ ಆಮೇಲೆ ಜಗಳ ಮಾಡೋಕೆ ಅಸಹ್ಯವಾಗೆಲ್ಲ ಕ್ಯಾರೆಕ್ಟರ್ ಹಾರ್ಮೋನ್ಸ್ ಎಲ್ಲ ಚೇಂಜ್ ಮಾಡ್ಕೊಬಿಟ್ಟಿರ. ಆಮೇಲೆ ಅವನೇ ಯಾಕೆ ಹಂಗಾಗ್ತಾವನೆ ಇಲ್ಲಿ ಸೀರಿಯಸ್ ಮ್ಯಾಟರ್ ಮಾತಾಡ್ತಾ ಇದ್ರೆ. ನಿಮಗೆ ಚೆಸ್ಟ್ ಒಂಥರ ಆಯ್ತಲ್ಲ, ಅದಕ್ಕೆ ಅವ್ರು ಹಂಗೆ ಹೇಳ್ತಾರೆ ಕೊಡೋ. ನನ್ಗೇನೈತೆ ಎಷ್ಟು ಎಲ್ಲರೂ ಏನೈತೆ? ಅದಕ್ಕೆ ಹೇಳ್ತಾರೆ. ಅದು ಜಿಮ್ ಮಾಡಿರೋದಕ್ಕೆ ಹಂಗೈತೆ ಚೆಸ್ಟ್. ನಿಮ್ಗೆ ಹೊಟ್ಟೆ ಬೇರೆ ಬಂದದಲ್ಲ ಅದಕ್ಕೆ ಹಂಗೆ ಹೇಳ್ತಾವ್ರ. ಪ್ರೆಗ್ನೆಂಟ್ ಏನಾದ್ರು ಮಾಡ್ಬಿಟ್ಟಿಲ್ಲ. ಇಬ್ರು ಏನ್ ಮಾತಾಡ್ತಾರ ನೀವೇ ಏನಂತ ಈಗ? ಇವಾಗ ಇಲ್ಲಿ ಕ್ಯಾಮ್ರಾ ಇಲ್ಲ ಅಂದ್ರೆ ನಮ್ಮನ್ನ ಎಲ್ರಿಗೂ ಹೊಡೆದಾಕ್ಬಿಡ್ತೀನಿ. ಇದು ನೋಡ್ತಾ ಇರೋದನ್ನೇ ಕ್ಯಾಮ್ರಾ. ಯಾರು ನಿಮ್ಗೆ ಹೇಳಿದಾಗ ಕಿಸ್ ಕೊಟ್ಟಿರೋದು ಏನು ಅದು ಅಂತ? ಪ್ರಕಾಶ್ ಪ್ರೋನೇ ಹೇಳಿ. ಹಾ ಯಾರು? ಏಯ್ ನೀನ್ ಯಾವಾಗ ನೋಡಿದ್ರಿ? ಅಮ್ಮ ನೋಡ್ತಾರೆ ನಮ್ಮ ನಮ್ಗ. ಏನ ನೀವ್ ಯಾವಾಗ ನೋಡಿದ್ರಿ? ಇವಾಗ ಆಚೆ ಬಂದಿದ್ದಾನ ಆಗ. ಆಚೆ ಎಲ್ಲಿ ಕೂತ್ಕೊಂಡ ನಾವು ಕಿಸ್ಸ? ಏನ್ ಬ್ರೋ ಇಲ್ಲಿಗೋ ಲಿಪ್ ಲಾಕ್ ಹೇಳಿ ಹೇಳ್ಬಿಡ್ರಿ ಸುಮ್ಮನೆ ಅದೇ ನಾವೇ ಕೊಟ್ಕೊಂಡು. ಅಯ್ಯೋ ಬಿಡ್ರ, ಏನೋ ನಂಗೆ ಗೊತ್ತಿಲ್ಲ ಕಣತೆ. ಇವಾಗ ಬಿಟ್ಟಾಕ್ರಿ ಅದು ವಿಷಯ. ನೋಡಿ ಇಲ್ಲಿ ಮಾತಾಡ್ತಾರೆ. ಆಚೆ ಹೋಗ್ರಿ ಇಬ್ರು ಕುತ್ಕೊಳ್ರಿ, ಎಲ್ಲೂ ಹೋಗ್ಬೇಡ್ರಿ. ಆಚೆ ಹೋಗ್ಬಿಟ್ಟು ಕಾಲ್ ಕೈ ಮುರಿತೀನಿ ನಾನು. ಮೊದಲು ನನ್ನ ವಾಯ್ಸ್ ನೋವ್ತೈತೆ, ಸುಮ್ಮನೆ ನಂಗೆ ಕೋಪ ಎಲ್ಲ ಬರ್ಸ್ಬಿಡ್ರಿ ಹೇಳಿದೀನಿ ಇವಾಗ ನಾನು. ಆಮೇಲೆ ಹೋಗೋಣ ಬಾಯ್. ಅವಳು ಆಚೆ ಹೋಗೋದೇ ಏನೋ ಸ್ಮೆಲ್ ಬರ್ತೈತೆ. 5 ನಿಮಿಷ ಇತ್ತು, ಖಾಲಿ ಆದ್ರೆ ಊಟ ಯಾರಿಗೂ ಸಿಗಲ್ಲ ಹೇಳಿ. ಗೊತ್ತು, ಹೋಗೋಣ ಬರ್ರಿ. ಎತ್ಕೋ ಬರ್ತೀರ ನೀವೇನೆ? ಸರಿ ಹೋಗಿ. ಅನ್ನ ಸಾಂಬಾರ್. ಇದಕ್ ಮಾತ್ರ ಅದಕ್ಕೆ ನಿನ್ನ ಅಕ್ಕ ನೀನ್ ಕುತ್ಕೋ. ತೇಜಸ್ ಅವರೇ, ನೀವು ಮತ್ತೆ ಪ್ರಕಾಶ್ ಅಣ್ಣ. ಇಲ್ಲ ನಾನು ಇವ್ರು ಬಂದು ಹೋಗ್ತೀನಿ. ಥೂ ಬಾರ, ನಾವಿಬ್ರು ಹೋಗೋಣ. ನೀನ್ ನೋಡ್ಕೊ. ಮತ್ತೆ ಉರಿತಾನೆ ನನ್ ತಂಗಿ ಮತ್ತೆ ಅಣ್ಣ. ಅವ್ನ ಸುಡಿ ನೋಡು. ಇವಾಗ ಆದ್ರೂ ತಾನೆ ಏನಾಯ್ತು ಅಂತ? ಏನಾದ್ರೂ ತಾನೆ ಅಸಹ್ಯವಾಗೆಲ್ಲ ಮಾತಾಡ್ಬಿಡ್ರಿ. ಕ್ವಶನ್ ಆನ್ಸರ್ ರೆಡಿ ಮಾಡ್ಕೊ, ಟೈಮ್ ಆಯ್ತೈತೆ ಅಲ್ಲಿ. ಸ್ಟಾರ್ಟ್ ಮಾಡ್ತಿದ್ದಾರೆ ನನ್ನ ಬ್ಲಾಗ್. ಸುರೇಬ್ ಫೋಟೋ ಕಳ್ಸು. ಇವಾಗ ಆದ್ರೂ ತಾನೆ ಏನಾಯ್ತು? ಎನಿ ಪ್ರಾಬ್ಲಮ್ಸ್? ಕೆಳಗಡೆ ಹೊಡೆದಾಕ್ಬಿಡ್ತೀನಿ. ಸುರಭಿ ಏಯ್, ಇವಾಗ ಏನ್ ಮಾಡಿದ್ರಿ ನೀವು? ಏನು ತೇಜಸ್ ಹಾ, ಏನ್ ಮಾಡಿದ್ರಿ? ಇವಾಗ ಏನ್ ಮಾಡಿದ್ರಿ ಇಬ್ರು? ಏನ್ ಮಾಡ್ದ? ಬೇಡ ಏನ್ ಮಾಡಿದ್ರು? ಹಾ, ಏನ್ ಮಾಡಿದ್ರು? ಬೇಡ ಬಿಡು, ಈಗಲೇ ಗಲಾಟೆ ಐತೈತೆ. ಯಾಕೆ ಹತ್ತಕ್ಕೆ? ಏನ್ ಹೇಳ್ರಿ? ಕುಂತ್ಕೊಂಡು ನಮ್ ಕ್ಲಾಸ್ ಗೀಸ್ ತಗೋತವ್ರ ಇವ್ರು. ಅಲ್ಲ, ನೀವು ಮೂಡ್ ಆಫ್ ಮಾಡ್ತಾ ಇದ್ದೀರಾ ನಿಜವಾಗ್ಲು. ಈ ತರ ಎಲ್ಲ ಅಸಹ್ಯ ಕ್ಯಾರೆಕ್ಟರ್ ನನ್ಗೆ ಇಷ್ಟ ಆಗಲ್ಲ, ಹೇಳ್ತಿದ್ದೀನಿ ಇವಾಗ್ಲೇನೆ.
ಹಲೋ ಮೈ ಗರ್ಲ್, ಇರು ಮಾಡ್ತೀನಿ. ಫೈನಲ್ ವಾರ್ನಿಂಗ್ ಇಬ್ರಿಗೂ ಕೊಡ್ತಾ ಇರೋದು, ಏನಾದ್ರು ಲವರ್ಸ್ ಗಿವರ್ಸ್ ತರ ಎಲ್ಲ ಆಡಿದ್ರೆ ಇಬ್ರಿಗೂ ವಿಷ ಹಾಕಿ ಸಾಯಿಸ್ಬಿಡ್ತೀನಿ ಅತೆಗೆ. ಒಂದ್ ಹುಡುಗ ಕಿಸೆ ಕೊಡ್ಬಾರ್ದು ಕೊಡ್ಬಾರ್ದು. ಕೊಡ್ಬಾರ್ದು ಒಂದ್ ಹುಡುಗ ಏನದು ಅಸಹ್ಯ. ನೀವು ಹುಡುಗಿರು ಕಿಸ್ ಕೊಟ್ಕೊಳಲ್ವಾ? ನಾನ್ ಯಾವತ್ತೂ ಏನ್ ಸುರಭಿ ಕೊಟ್ಟಿದ್ದೀನ? ಸುರಭಿ ಇವ್ನ ಸವಾಸ ಬಿಡೆ. ಎತ್ತೋ ಆ ಕಡೆ. ಡೌಟ್ ಬರ್ತಾ ಇದಕ್ಕೂ ನೀವು ಆಡ್ತೀರ ಅವತಾರಕ್ಕೂ. ನೋಡಿ ಈ ತರ ವಿಡಿಯೋ ಮಾಡ್ಬಿಡ್ತೀನಿ ನೋಡಿದಿ ಸುರಭಿ ಬಾಯಿಲಿ. ಏಯ್ ಸೈಡ್ ಹೋಗಪ್ಪ, ನನ್ನ ಕೆಲ ನೋಡಕ್ಕಾಯ್ತಾರ ಇದನ್ನೆಲ್ಲ. ಸೈಡ್ ಗೋ ಇಡಿಯಟ್. ನಾವ್ ಬೇರೆ ರೂಮ್ ಮಾಡ್ಕೊಂಡ್ ಬರ್ಕೋತೀವಿ ಬಿಡ್ರಪ್ಪ. ಆಚೆ ನೀನು ಹೋಗು, ಒಬ್ಬನೇ ಮಲಗಿಸ್ತೀನಿ. ಇದೊಳ್ಳೆ ಸರಿ ಆಯ್ತು. ಇವಾಗ ಸರಿ ಹೋಯ್ತಾ? ಬೇರೆ ರೂಮ್ ನೀವು ಯಾಕೆ ಬ್ರೋ ಹಂಗಾರೆ? ಬರ್ತೀರಾ? ನೀವು ಬರೋದಾರ ಬನ್ನಿ. ನಾವೇ ಬರೋದು ನಿಮ್ಮ ಮಧ್ಯ. ನೀವಲ್ಲ ಅಲ್ಲಿ ಹಂಗೆ ನೋಡಲಿ ಅವನು ಅಂತ ಉಗ್ರ ಕಡೆ ಸಾಯಿಸ್ಬಿಡ್ತೀಯ ನಮ್ಮನ್ನ. ಕ್ಯಾಮ್ರಾ ಹುಡುಕ್ತಾ ಇದೀನಿ, ಕ್ಯಾಮ್ರಾ ಅಂತ ಅಸಹ್ಯ ಅಂತೆ. ಮಾಡಕ್ಕೆ ನನ್ನ ಕರಿತಾ ಇದ್ದಾರೆ. ಇಬ್ರು ಯಾಕಾದ್ರು ಸಂಘ ಮಾಡ್ರು ಅನ್ಸ್ತಾಯ್ತು ನನ್ಗೆ. ನಿಜವಾಗ್ಲೂ ಒಂದ್ಸಲ ಆತರ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ. ನೀವು ಸ್ವಲ್ಪ ದೂರ ಇರಿ ಒಂಚೂರು. ನೀನೇನ ಹೇಳ್ತಿದ್ದಲ್ಲ ಅವಾಗ್ಲೇ ಸುರಭಿ, ಹೇಳು ಮನೇಲಿದ್ದಾಗ. ಸೂಪ್ ಆಯ್ತಾ? ಏನ್ ಸೂಪು? ಅಲ್ಲಿ ಸಿಗ್ತದೆ ಮಾ ಸುರಭಿ ಡೈರೆಕ್ಟ್ ಆಗಿ ಹೇಳ್ಬಿಡಿ ಇವಾಗ, ಅದೇನು ಮನೇಲಿದ್ದಾಗ ಏನೋ ನಿಂಗೆ ಡೌಟ್ ಬಂತು ಅಂತಲ್ಲ. ಏನ್ ಡೌಟು? ಇವ್ಳು ಅದನ್ನೇ ಕೇಳ್ತಾಳೆ. ಅವ್ರಿಬ್ರು ಬಿಹೇವಿಯರ್ ನೋಡ್ಕೊತಾ ಇದೀರಾ ಒಂದ್ ವಾರದಿಂದ ಅಂತೆಲ್ಲ ಇವಳು ಹೇಳ್ತಾಳೆ. ನಂಗೆ ಭಯ ಆಗ್ತಿದೆ. ಅವಳೇ ಆತರ ಹೇಳ್ತಾಳೆ ಅಂದ್ರೆ ನೋಡಲ್ಲಿ ಅವಳು ಅದರ ಅನ್ಸಿದೆ ಅಂದ್ಮೇಲೆ ನೀವ್ ಇಬ್ರು ಹಂಗ್ ಮಾಡ್ತಾ ಇದ್ದೀರಾ. ನಾವೇನ್ ಹುಡುಗ ಹುಡುಗಿ ಇದೀವಾ? ಹುಡುಗರು ಇರ್ತಾರ ಕಣೋ, ಅದಕ್ಕೆ ಬೇಡ ಇದೆಲ್ಲ. ಅಯ್ಯೋ ಯಾವ್ದು ಗುರು ಇದು ತಲೆನೋವು. ಒಂದ್ ಹುಡುಗಿ ಐತೆ ಓಡಾಡಿದ್ರು ತಪ್ಪು. ಹುಡ್ಗ ಕಿಸ್ ಮಾಡೋ ತಪ್ಪ ಅಂತ ಕೇಳ್ತವ್ರೆ. ಮತ್ ನೀನ್ ಯಾಕೆ ಇವಳನ್ನ ಲವ್ ಮಾಡ್ತಿದ್ದೀಯ? ನೀವ್ ಅವ್ರನ್ನ ಕಿಸ್ ಮಾಡೋದಕ್ಕೆ ನನ್ನೇ ಲವ್ ಮಾಡ್ತಿದ್ದೀರ. ಇವಳಿಗೇನ್ ಕಿಸ್ ಕೊಡಕ್ಕೆ ಇಷ್ಟ ಚೆನ್ನಾಗಿಲ್ಲ ಅಕ್ಕಿ. ಇದು ಕಿಸ್ ಕೊಡು, ಇಲ್ಲಿ ಬಂದಿ ಕೆನ್ನೆಗೆ. ಅವನಿಗೆ ಅಂತ ಕೊಡ್ತೀಯ ಪೆಂಗಂಗೆ? ಹಲೋ, ನಂಗೆ ನಿದ್ದೆ ಬರ್ತೈತೆ. ನನ್ ವ್ಲಾಗ್ ಎಂಡ್ ಮಾಡ್ತೀನಿ. ನನ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇತ್ತು. ನೀವು ಮಾಡಿ ನಿಮ್ನ ಇಟ್ಕೊಂಡ್ರೆ ನಾವು ಆಚೆ ಹೋಗ್ತೀವಿ. ನೀನು ಮತ್ತೆ ಅವಳಿಗೆ ಕಣ ಮಾಡ್ತಿರೋದು. ಇಲ್ಲೊಂದು ಇವಾಗ ಹಾಕ್ತೀನಿ ಪರ್ದೆನ, ರ್ಯಾಪಿಡ್ ಕ್ವಶನ್ಸ್ ತರ ಕೇಳ್ತೀನಿ ಪಟ ಅಂತ ಹೇಳಿ. ಕ್ವಶನ್ ರೆಡಿ ಮಾಡಿ ಫೋನ್ ಮಾಡಿ. ಎಲ್ಲೋಗ್ರು? ಏನ ಸಾಯಕ್ ಹೋಯ್ತಿದ್ದೀರಾ? ನಾವು ಸುಮ್ಮನೆ ಹೆಂಗ್ ಸುತ್ತಾಡ್ಕೋತೀವಿ. ಹೋಗ್ಬತ್ತಿ ನೋಡಿ. ಊಟ ಎತ್ಕೊಂಡ್ಬಿಡಿ ಹೋಗಿ. ಆಯ್ತು ನೀವೇನ್ ಹೆಂಗ್ ಸಂಗುಳ್ರ ಮಲ್ಲಿ ಕುತ್ಕೊಳಕ್ಕೆ? ಗಂಡಸ್ರು ಆಚೆ ಹೋಗ್ಬಿಟ್ಟು ಎತ್ಕೊಬರ್ಬೇಕು. ಅಣ್ಣ ನೀನು ಹೋಗೋಣ ಜೊತೆ. ಇವ್ರೇ ಕಳ್ಸೋದು ನಮ್ನ ಹೋಗಿ ಅಂತ ಅಂದ್ಬಿಟ್ಟು. ಆಮೇಲೆ ನೀವು ಲೆಸ್ಬಿಯನ್ ತರ ಇರ್ತೀರಾ ಹಂಗೆ ಅಂತ ನಮ್ಗೆ ಹೇಳೋದು. ಯಾರಿಗ್ ಗೊತ್ತಿದ್ರು ಇರ್ಬೋದು. ಯಾವಾಗಲೇ ಕಕ್ಕ ಎಲ್ಲ ಹೇಳ್ದಷ್ಟು ಜಾಸ್ತಿ ಮಾಡ್ಬೇಡ್ರಿ ಇಬ್ರು. ಓವರಾಗೆಲ್ಲ ನಾವ್ ಎದ್ದೋಗ್ಬಿಡ್ತೀವಿ ಆಚೆ. ಆಮೇಲೆ ನೋಡ್ತೀರಾ? ಬೇಕಾಗಲ್ಲ, ಕಾರ್ಕಿ ಕೂಡ ಆಚೆ ಹೋಗ್ತೀವಿ. ಇವ್ರು ಓವರ್ ಆಗಿ ಮಾತಾಡ್ತಾ ಅನ್ಕೊಂಡೆ ಸ್ವಲ್ಪ ಕ್ಲಾಸ್ ನೀವು ಬುಲ್ಲಿ ತರನೇ ಹೇಳ್ತೀನಿ. ನಾನು ಹೇಳಿಲ್ವಾ ಕರೆಕ್ಟಾಗಿ ಇಟ್ಟಿದ್ದು ಹಂಗ್ಬಿಡ್ರು ಅಂತ. ಇವಾಗ ಗೊತ್ತಾಯ್ತು ನಿಂಗೆ ನನ್ ಬುಲ್ಲಿ ಅಂತ. ಗೈಸ್ ಬೇಗ ಕ್ಲಿಯರ್ ಮಾಡ್ಬಿಟ್ಟು ಮಾಡ್ರ ಬಂದ ಮನೆ ಕಬೇಕು. ಇವ ಹೆಂಗ್ ಹೊಡಿಬೇಕು ಫಸ್ಟ್? ನಾವಲ್ಲಿ ತಮಾಷೆಗೆ ಏನೋ ಮಾಡ್ತೀನಿ, ನೀನ್ ಬಂದು ಹಂಗೆ ಹೇಳ್ಬಿಟ್ಟಿದ್ದಿಲ್ಲ ಹೇಳೋ. ತಮಾಷೆಗೆ ಲಿಫ್ಟ್ ತಮಾಷೆಗೆ ಲಿಫ್ಟ್ ಲಿಫ್ಟ್ ಕಿಸ್ ಕೊಡ್ತಾರ. ಅವ್ರ ಕಣ್ಣಿಗೆ ಧೂಳ್ ಬಿದ್ದಿತ್ತು, ನಾನು ಉರುಪ್ತಿದೆ ಅಲ್ಲಿ. ಇವ ಬಂದ್ಬಿಟ್ಟು ನೋಡಿ ಉರುಪ್ತಿದೆ, ಉಫ್ ಅಂತ ಉರುಪ್ತಿದೆ. ಹೌದಾ ಅಣ್ಣ? ಇವಾಗ ಕೆಲವರು, ನಾನು ಇದೇನು ಗೊತ್ತಾ, ಕೆಲವರು ಎರಡು ಇಷ್ಟಪಡೋರು ಇರ್ತಾರಂತೆ. ನಂಗೆ ಯಾಕೋ ಡೌಟು ಅವ್ರಿಬ್ರು ಬೇರೆ. ಏನು ಹೇಳ್ಬೇಡ್ರಪ್ಪ, ನಿದ್ದೆ ಮಾಡ್ತೀನಿ. ಬಾಸ್ 10-5 ಊಟ ತಗೊಳ್ಬೇಕು, ಇಲ್ಲ ಊಟಕ್ಕೆ ಸಿಗಲ್ಲ ನಮ್ಗೆ.
ಹೋಗಿದ್ದಾರೆ ಹೋದ್ ನಡಿ ಬರತ್ತಾರ ಹೋಗ್ರಿ ಆಯ್ತು ಹೋಗ್ರಿ ಇಬ್ರು ಹೋಗ್ರಿ ಇವನ್ ಯಾಕೆ ಹೇಳ್ತಾರೆ ಎಡಿಟ್ ಮಾಡಂದ್ರೆ ನೀನು ಇಬ್ರು ಹೋಗ್ರಿ ಆಯ್ತು ಹೋಗ್ರಿ ಖಾಲಿ ಆಗ್ಬಿಡ್ತೀನಿ ಹೇಳ್ತೀನಿ ಹೊಟ್ಟೆ ಎಷ್ಟು ಐತೆ ಬೇಗ ನನ್ನ ವಾಯ್ಸ್ ಆಮೇಲೆ ಕೊಡ್ತೀನಿ ನಾನು ಆಮೇಲೆ ನಿನ್ ಗರ್ಲ್ ಫ್ರೆಂಡ್ ಆಮೇಲೆ ಕರ್ಕೊಂಡು ಹೋಗಿ ಕರ್ಕೊಂಡು ನೀವ್ ಹಿಂಗ್ ಮಾಡ್ತೀರಾ ಅನ್ಬಿಟ್ಟೇನೆ ನಾವೂನು ಭಕ್ತ ಹೇಳಿಲ್ಲ ಇಲ್ಲ ವಿಡಿಯೋ ಮಾಡ್ತಿದ್ದ ಎಲ್ಲ ನೋಡ್ದ ಅವ್ರ ಹತ್ರ ಹಿಂಗೆ ಹೇಳಿರ್ತಾರೆ ನಮ್ಮ ಹತ್ರ ಹಿಂಗೆ ಇಲ್ಲ ಇಲ್ಲ ನಾನು ಅವ್ರ ಹತ್ರ ಹೇಳಿಲ್ಲ ಅಮ್ಮನ್ ಸತಿ ಹೇಳಿಲ್ಲ ನನ್ನ ಹತ್ರ ಬಂದ್ಬಿಟ್ಟು ಏನಕ್ಕೆ ಯಾವಾಗ್ಲಿಂದ ಪ್ಲಾನ್ ಮಾಡಿದ್ರಿ ನೀವು ಪ್ಲಾನ್ ಮಾಡಿದ್ವಿ ಗೈಸ್ ನಾವು ಪ್ರ್ಯಾಂಕ್ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಿದೆ ಅವ್ರು ಪ್ರ್ಯಾಂಕ್ ಮಾಡ್ತಾರೆ ಅಂತ ನನಗೆ ಗೊತ್ತಾಗಿದೆ ಇದು ಒಳ್ಳೆ ಅಟ್ರ ಪ್ರಾಂಕ್ ಆಗೋಯ್ತು ಸೀರಿಯಸ್ಲಿ ಹೆಂಗೆಂಗೋ ಹೋಗಿ ಹೆಂಗೆಂಗೋ ಆಯ್ತು ಹೈಡ್ ಮಾಡ್ಕೊಂಡು ಹಿಡ್ಕೋಬೇಕು ತಾನೆ ಸೇಮ್ ಇಲ್ಲಿ ಆರೆಂಜ್ ಫೋನ್ ಬರೀ ಎತ್ ಕಾಣಿಸ್ತೈತೆ ಫೋನ್ ಹಿಡ್ಕೊಬಿಟ್ಟಿದ್ರು ಆಮೇಲೆ ಅದು ಯಾರೋ ಏನೋ ಬ್ಲಾಗ್ ಮಾಡ್ತಿರ್ತಾರೆ ಅಂತ ನಾನು ಅವಾಗ್ಲೇ ಅಂತ ಅನ್ಕೊಂಡೆ ಪ್ರಕಾಶ್ ಅಣ್ಣ ನನ್ನನ್ನು ರೇಗ್ಸಕ್ಕೋಸ್ಕರ ಸುಮ್ಮನೆ ವಿಡಿಯೋ ಮಾಡಕ್ ಹೇಳ್ತವ್ರೆ ಅಂತ ಅನ್ಕೊಂಡ್ಬಿಟ್ಟಿದೀನಿ ಫೋನ್ ಕೊಡಿ ಅಣ್ಣ ಅಂತ ಇಸ್ಕೊಂಡು ನೋಡಿದೆ ಏನೂ ಇರ್ಲಿಲ್ಲ ಬರೀ ನನ್ನ ಮಾತ್ರ ವಿಡಿಯೋ ಇತ್ತು ನಾನು ಅನ್ಕೊಂಡೆ ಅಂದ್ರೆ ಪ್ರಕಾಶ್ ಅಣ್ಣ ಸುಮ್ಮನೆ ಕೊಟ್ಟರೆ ವಿಡಿಯೋ ಮಾಡಿ ನಿಮಗೆ ತೋರ್ಸಕ್ಕೆ ಅಂತ ಅನ್ಕೊಂಡೆ ವ್ಲಾಗ್ ಅಂತ ಅನ್ಕೊಂಡೇ ಇಲ್ಲ ನಾನು ಆಮೇಲೆ ಏನ ಅಂತ ಇವ್ ಅಣ್ಣ ನಿಜನೇ ಹೇಳ್ಬಿಡ್ತು ನಂಗೆ ನಿಜವಾಗ್ಲೂ ಅಷ್ಟು ನಂಬಿದೆ ಗೊತ್ತಾ ನಾನು ನನ್ಗೆ ಅಳು ಒಂದ್ ನಿಮಿಷ ಏನಕ್ಕೆ ಅಳು ಬಂತು ಈ ತರ ಎಲ್ಲ ಮಾಡ್ತಿದಾರ ಇವ್ರು ಏನಾಯ್ತು ಗೊತ್ತಾ ಇವ್ ಅಕ್ಕ ಫುಲ್ ನಂಬ್ಬಿಟ್ಟಿದ್ರು ಆಮೇಲೆ ಪ್ರಕಾಶ್ ಅವರು ಅವ್ರ ಕ್ಯಾಮ್ರಾ ನೋಡ್ಬಿಟ್ಟು ಕ್ಯಾಮ್ರಾ ಯಾಕೆ ಇಟ್ಕೊಂಡಿದ್ದೀನಿ ನೀನು ಏನ್ ವಿಡಿಯೋ ಮಾಡ್ತಿದ್ದೆ ಅಂತ ಆಮೇಲೆ ನಾನೇನೋ ಮತ್ತೆ ಕಡೆಗೆ ಹೋದ್ರೆ ಕ್ಯಾಮ್ರಾ ಇಸ್ಕೊಂಡು ವಿಡಿಯೋ ನೋಡ್ಬಿಟ್ಲು ಅದನ್ನ ಇನ್ನೇನು ಇಲ್ಲಿ ಏನ್ ನಿಮಿಷ ಕೊಡಿ ಫೋನ್ ಅಂತ ಅಂದೆ ಸ್ವಲ್ಪ ಏನಾದ್ರು ಇದಾದ್ರೂ ನಾನು ಅವಾಗ್ಲೂ ಅದನ್ನ ಬ್ಲಾಗ್ ಅಂತ ಅನ್ಕೊಂಡಿಲ್ಲ ಆಗಿರ್ಲಿಲ್ಲ ಅವ್ರಿಗೆ ನಾನು ಅದಕ್ಕೆ ಹೇಳಿದ್ ಯಾರ್ಕಿಗೂ ಫೋನ್ ಕೊಡೋದ್ ಬೇಡ ಅಂತ ಅದ್ನೇ ಹೇಳಿದ್ ನಾನು ನೀವ್ ಅಲ್ಲೆಲ್ಲೂ ಅಲ್ಲ ಇಟ್ಟಿದ್ರು ಆಗೋದು ಎದುರುಗಡೆ ಮಾತಾಡೋದ್ ಕಾಣಲ್ಲ ಸರ್ ಏನು ಮಾಡಂಗಿಲ್ಲ ಗೈಸ್ ಬಟ್ ಬಟ್ ಆದ್ರೆ ಇದು ಒಂಥರ ಚೆನ್ನಾಗೈತೆ ಇಬ್ರು ಪ್ರ್ಯಾಂಕ್ ಟು ಪ್ರ್ಯಾಂಕ್ ಆಗೋಯ್ತು ಅಲ್ಲ ಹಂಗ್ ನಿಜ ಆಗಿದ್ರೆ ಏನ್ ಮಾಡ್ಬಿಡ್ತಿದ್ರಿ ಅಲ್ಲಿ ನಿಂತ್ಕೊಂಡು ಏನ್ ಗೊತ್ತಾಯ್ತು ಅಲ್ಲಿ ಸ್ಟೇಜ್ ಓಪನ್ ಆಗೈತಾ ಅಲ್ಲಿ ಬಂದು ನೋಡ್ತಿದ್ದ ಸೂರಾಬಿ ಫೋನ್ ಇಟ್ಕೊಂಡು ನಿಮ್ಮ ಮಗ ತೋರ್ಸೋದು ನಮ್ಗೇನು ಮಿಕ ಮಾಡ್ತಾವ್ರ ಕ್ಯಾಮ್ರಾ ಆನ್ ಮಾಡ್ಕೊಂಡವ್ರೆ ನಮ್ಗೆ ಮಿಕ ಮಾಡ್ತಾವ್ರ ಕೇಳಿಸ್ತಿಲ್ಲ ಬ್ಲಾಗ್ ನೀವ್ ಮಾತಾಡ್ತಾ ಏನ್ ನಮ್ಗೆ ಏನಾರು ಮಿಕ ಮಾಡ್ತಾವ್ರ ಇವ್ನ ಕೈ ಫೋನ್ ಕೊಟ್ರು ನೀನ್ ವಿಡಿಯೋ ಮಾಡು ಅಂತ ಸುರಭಿ ನೋಡ್ರಿ ಇವ್ರ ಮಕ್ಕ ಹಿಂಗ್ ತೋರಿಸ್ತಾಳೆ ವಿಡಿಯೋ ಮಾಡ್ಕೊಂಡು ಇವ್ರ ಮಕ್ಕ ತೋರಿಸ್ತಾಳೆ ನಾನ್ ಇವ್ರು ನಮ್ಗೆ ಮಿಕ ಮಾಡ್ತಾವ್ರ ಗೊತ್ತಾಗೋಯ್ತಲ್ವಾ ಇವಾಗ ಏನ್ ಮಾಡೋಣ ನಾನು ಇನ್ನೊಂದ್ ಪ್ಲಾನ್ ಮಾಡೋಣ ಇವಾಗ ಅವ್ರಿಬ್ರನ್ನೇ ಪ್ರ್ಯಾಂಕ್ ಮಾಡೋಣ ನೀನ್ ಬಿದ್ಯಾ ಅಂತ ಏನಾರ ನಿಜ ಆಗಿದ್ದಿದ್ರೆ ನಾನ್ ನಿಜ ಸುರಭಿ ಹೇಳಕ್ ನಿಮಿಷಕ್ ಶಾಕ್ ಆಗೋಯ್ತು ಇಬ್ರು ಹಿಂಗಾಗ್ಬಿಟ್ರಲ್ಲ ಅಂತ ನಾನು ಹೋಟೆಲ್ ಬಿಡ್ತಿದ್ದೆ ಇವಾಗ ನಾನು ಮೊದ್ಲೇ ಬೇಡ ಬಿಡೋದು ಬ್ಲಾಗಲ್ಲಿ ಹೇಳ್ಬಾರ್ದು ಕಟ್ ಮಾಡಿ ಆಯ್ತಾ ಸೊ ಗೈಸ್ ಸ್ವಲ್ಪ ಮಾತಾಡೋದಿದೆ ಮಾತಾಡ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ